ಮಾಡುವಷ್ಟು ಪ್ರಯಾಸವನ್ನೇ ಮಾಡಬೇಕಾಯಿತು. ದುರ್ಯೋಧನನ ರಾಯಭಾರವನ್ನು ವಹಿಸಿ ಈ ಕಡೆಗೆ ಸಾಗಿ ಬಂದ ಸಂಜಯನಲ್ಲಿ ಸ್ಪಷ್ಟವಾಗಿ ಆಡಿ ಕಳುಹಿಸಿದ್ದಾನೆ. ಕಡುಗವು ನೀತಿಯು ಒಡೆಯ ಲಕ್ಷ್ಮೀರಮಣನ ಇದ್ದ ಧರ್ಮದ ಸ್ಪಷ್ಟವಾಗಿ ನನ್ನಲ್ಲಿ ಆಡಿದ್ದಾನೆ. ಸಂಧಾನಕ್ಕೆ ಮೊದಲ ಪ್ರಾಶಸ್ತ್ಯ, ತಪ್ಪಿದರೆ ಸಂಘರವನ್ನು ಬೆಸೆದು ಬಾ. ಅಂತೆಯೇ ಹೊರಟು ನಿಂತವನು ನಾನು. ಇನ್ನೇನು ಹೊರಡಬೇಕೆನ್ನುವಷ್ಟರಲ್ಲಿ ರಥದ ಗಾಲಿಗಳಿಗೆ ಅಡ್ಡವಾಗಿ ಓಡಿಕೊಂಡು ಬಂದು ತನ್ನ ಕೊರಳನ್ನು ಕೊಡುವ ಮೂಲಕವಾಗಿ ತುಳುವನ್ನು ಕೈಯಲ್ಲಿ ಹಿಡಿದು ಕೇಶವನ ಕೇಶವ ನೋಡು ಅನ್ನುವ ಹಾಗೆ ಕಣ್ಣಿಳಿಸಿದವಳು ದ್ರೌಪದಿ. ಅವಳ ಕಣ್ಣ ಪಾಪೆಯ ಮೇಲೆ ನನ್ನ ದೃಷ್ಟಿಯನ್ನ ಬೀರಿದರೆ ಅದರೊಳಗಿರುವ ನನ್ನ ಬಿಂಬ ನನ್ನನ್ನು ನೋಡಿ ಅಣಕ ಮಾಡಿದ ಅನುಭವ. 13 ವರ್ಷಗಳ ಸುದೀರ್ಘವಾದ ಸೂತಕವನ್ನು ಅನುಭವಿಸಿದಂತಹ ದ್ರೌಪದಿ ದೇವಿಗೆ ಅವಳ ಮನಸ್ಸಿಗೆ ಸಮಾಧಾನವಾಗಬಹುದಾದ ಪರಿಣಾಮವನ್ನು ಕೊಡಬಹುದಾದ ಆ ಒಂದು ನಿದರ್ಶನವೋ ಘಟನೆಯೋ ಅಥವಾ ಆ ಒಂದು ಸನ್ನಿವೇಶವು ನಿರ್ಮಾಣವಾಗುವ ಬಗೆಯೇನು ಅಂದರೆ ಹೋರಾಟವೇ ಆಗಬೇಕು ಅಂತ ಅಲ್ಲ. ಸಂಧಾನದ ಮೂಲಕವಾಗಿ ಅಣ್ಣ ತಮ್ಮಂದಿರು ಒಂದಾಗಿ ಒಮ್ಮತದಿಂದ ಜೀವನವನ್ನು ಕಳೆಯುವುದಕ್ಕೆ ಮುಂದಾದರಂತಾದರೆ ಶುಭವೇ ಅದು. ಆದರೆ ಆ ಬಗೆಯಿಂದ ಸಂಧಿಯೊಂದು ಏರ್ಪಾಟುಗೊಂಡ ಮೂಲಕ ಆ ಬಳಿಕ ಗುರುವನ್ನು ಕಟ್ಟಿಸುವುದಕ್ಕೆ ವಿಧಾನ ಏನು? ಅದಕ್ಕೊಂದು ಪ್ರತ್ಯಾಮ್ನಾಯವಾದ ವ್ಯವಸ್ಥೆಯನ್ನು ನಾವು ಮಾಡಬೇಕಾದ